ಎಲ್ಲ ನನ್ನ ಪ್ರೀತಿಗ ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ಮಾತ್ರ ಸಾಕಾಗಿದೆ ಅಂತಾನೆ ಹೇಳ್ಬೋದು. ಈ ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಬರೀ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಸಂಡೇ ಫಂಡೇ ಅಂತ ನಮ್ಮ ಗಿಲ್ಲಿ ಇಲ್ಲ ಅಂತಂದ್ರೆ ಫಂಡೇ ಆಗಲ್ಲ ಗುರು. ಆಕ್ಚುಲಿ ಗಿಲ್ಲಿ ಅವ್ರನ್ನ ಕರೆದು ಮತ್ತೆ ರಜತ್ ಅವ್ರನ್ನ ಕರೆದು ಒಂದು ಆಕ್ಟಿವಿಟಿನ ಮಾಡ್ತಾ ಇರ್ತಾರೆ. ಅಂಡ್ ಅದಕ್ಕೊಂದು ಮುಂಚೆ ಗೈಸ್, ನಿನ್ನೆ ಎಪಿಸೋಡ್ ಅಲ್ಲಿ ರಕ್ಷಿತ್ ಅವರು ಅವ್ರಿಗೆ ಅವರ ಗುಂಡಿನ ತೋಡ್ಕೊಂಡ್ರ ಇಲ್ವಾ ನೀವು ಕಮೆಂಟ್ ಮಾಡಿ, ಓಕೆನಾ? ಸೊ ಗೈಸ್ ಆಕ್ಚುಲಿ ಇದಾಗಿದ ತಕ್ಷಣನೇ ಇಬ್ರು ಕೂಡ ಮಾತಾಡ್ತಾ ಸೊ ಒಂದು ಫುಡ್ ನ ಆಕ್ಚುಲಿ ಕಣ್ಣನ್ ಪಟ್ಟಿ ಕಟ್ಟಿರ್ತಾರೆ. ಫುಡ್ ನ ಟೇಸ್ಟ್ ಮಾಡ್ಬೇಕಾಗಿರುತ್ತೆ, ಯಾವ ಫುಡ್ ಅಂತ ಹೇಳ್ಬೇಕಾಗಿರುತ್ತೆ. ಇಲ್ಲಂತೂ ರಜತ್ ಅವ್ರದ್ದು ಮತ್ತೆ ಗಿಲ್ಲಿದಂತೂ ಮಸ್ತ್ ಕಾಮಿಡಿ ಅಂತ ಹೇಳ್ಬೋದು. ಗಿಲ್ಲಿ ಅವ್ರು ಹೇಳ್ತಾರೆ, ಏನಣ್ಣ ಇದು ನನ್ನ ನಾಲ್ಗೆನೆ ಸಿಗ್ತಾರೆ, ಏನ್ ಕರೋನಾ ಗಿರೋಣ ಬಂದ್ಬಿಡ್ತಾ ಅಂತಾರೆ. ಅದಕ್ಕೆ ಈ ರಜತ್ ಅವ್ರನ್ನ ಹಾಕ್ತಾ ಇರ್ತಾರೆ. ನೆಕ್ಸ್ಟ್ ಇವ್ರು ಟೇಸ್ಟ್ ಮಾಡ್ಬೇಕಾದ್ರೆ ಅಣ್ಣ ಸರ್ ಗೊತ್ತಾಗ್ತಲ್ಲ ಸರ್ ಏನು ಇದು ಅಂತ 2 ಪಾಯಿಂಟ್ ಕೊಡ್ತೀನಿ ಹೇಳಿದ್ರೆ ಅಂತ ಹೇಳ್ತಾರೆ. ಅಣ್ಣ ಗೊತ್ತಾಗ್ತಲ್ಲ ಅಣ್ಣ ಇಲ್ಲಿ ಟೇಸ್ಟ್ ಫಸ್ಟ್ ಏನಂತ ಗೊತ್ತಾ, 2 ಪಾಯಿಂಟ್ ಕೊಡ್ತೀನಿ ಅಂತ ಇನ್ನೊಂದ್ಸತಿ ನೋಡ್ತಾರೆ, ಅಣ್ಣ ಸೋತೋಗ್ಬಿಟ್ವಿ ಅಣ್ಣ ಅಂತ ನಗ್ತಾ ಇರ್ತಾರೆ ಸುದೀಪ್ ಸರ್. ಒಂದ್ ಕೆಲಸ ಮಾಡಿ, ನೀವು ಇಬ್ರು ಈ ಕಡೆ ಮಾಡಿ ಅಂತಾರೆ, ಸ್ವಾಪ್ ಆಗಿ ಅಂತಾರೆ. ನೆಕ್ಸ್ಟ್ ಇವ್ರು ಬರ್ತಾರೆ, ರಜತ್ ಅವ್ರು ಏನ್ ಮಾಡ್ತಾರೆ, ಟೇಸ್ಟ್ ಮಾಡ್ತಾರೆ. ಓಹೋ ಸರ್ ಬಿಡಿ ಸರ್ ಇದು ಯಾಕೋ ಗೊತ್ತಾಯ್ತಲ್ಲ ಅಂತ ಅವರು ಹೇಳ್ತಾ ಇರ್ತಾರೆ. ಅದಕ್ಕೆ ನಕ್ಕಿ ಸಾಕಾಗ್ತಾರೆ. ಆಕ್ಚುಲಿ ಮಜಾ ಇದೆ ಗೈಸ್. ಆಕ್ಚುಲಿ ರಜತ್ ಇವ್ರದ್ದು ಕಾಂಬಿನೇಷನ್ ಸಖತ್ತಾಗಿದೆ. ಸೊ ಐ ಥಿಂಕ್ ಗಿಲ್ಲಿ ಇಲ್ಲ ಅಂತಂದ್ರೆ ಸಂಡೇ ಪ್ರೊಮೋನೇ ಇಲ್ಲ ಅಂತ ನನಗೆ ಕಂಪ್ಲೀಟ್ಲಿ ಅನ್ಸುತ್ತೆ ಒಂದಂತೂ. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಗೈಸ್ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಒಂದಷ್ಟು ಮಾತಾಡುವ. ಸೊ ಆಕ್ಚುಲಿ ನಿನ್ನೆ ಗೈಸ್ ತುಂಬಾ ಪಾಯಿಂಟ್ಸ್ಗಳಿತ್ತು. ಸೊ ಐ ಥಿಂಕ್ ಏನಂತಂದ್ರೆ ಇಲ್ಲಿ ಸುದೀಪ್ ಸರ್ ಮಾತಾಡಬೇಕಾಗಿದ್ದ ಪಾಯಿಂಟ್ಗಳೇ ಬೇರೆ ಏನೇನೋ ಇತ್ತು. ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ಸ್ಟಾರ್ಟಿಂಗು ಮನೆ ಒಳಗಡೆ ಎಲ್ಲಾರನ್ನು ಕರೀತಾರೆ. ಸೊ ಕರೆದ ಮೇಲೆ ನಂತರ ಒಂದಷ್ಟು ಟಾಪಿಕ್ಸ್ ಬರುತ್ತೆ. ಅಂದ್ರೆ ಕಾವ್ಯ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ. ಸೊ ಉಸ್ತುವಾರಿಲಿ ಎಲ್ಲಿ ತಪ್ಪಾಯ್ತು ಅಂತ ಕೇಳ್ತಾರೆ. ಸೊ ಇದಾಗಿದ ತಕ್ಷಣ ರಾಶಿಕಾ ಅವ್ರ ಮೇಲೆ ಒಂದಷ್ಟು ಮಾತುಗಳು ಬರುತ್ತೆ. ಅಂಡ್ ಜೊತೆಗೆ ಚೈತ್ರ ಕುಂದಾಪುರ ಅವ್ರ ಮೇಲೂ ಒಂದಷ್ಟು ಮಾತುಗಳು ಬರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇಬ್ರು ಕೂಡ ಉಸ್ತುವಾರಿಲಿ ತುಂಬಾ ತಪ್ಪಾಯ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅದಾಗಿದ ತಕ್ಷಣ ಚೈತ್ರ ಕುಂದಾಪುರ ಅವರು ಮತ್ತೆ ಮಾಮೂಲಿ ಬೆರಳಲ್ಲಿ ಚಿಕ್ಕ ಮಕ್ಕಳ, ನಾವು 12 ವರ್ಷದ 13 ವರ್ಷದ ಮಕ್ಕಳ ತರ ಆಡ್ತೀರಾ, ನಿಮ್ಗೆ ಸ್ವಲ್ಪ ಇದು ಬೇಕಲ್ವಾ ಅಂತ ಹೇಳಿದಾಗ ಒಂದಷ್ಟು ಮಾತುಕತೆ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ರಜತ್ ಅವ್ರನ್ನ ಕೇಳ್ತಾರೆ, ನಿಮ್ಗೆ ಇದು ಉಸ್ತುವಾರಿ ಬಗ್ಗೆ ಏನಿಸ್ತು ಅಂತಂದ್ರೆ ತಪ್ಪು ಮಾಡಿದ್ರು ಸರ್ ಅಂತ ಹೇಳ್ತಾರೆ. ನಿಮ್ಗೆ ಲಾಸ್ಟ್ ಟೈಮ್ ಅದು ಹೇಳ್ತಾರೆ, ಲಾಸ್ಟ್ ಟೈಮ್ ಇದೇ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ, ನಿಲ ಕಾವೇರಿ ಏನು ಟಾಸ್ಕ್ ಕೊಟ್ಟಿದ್ರು, ಡ್ರಮ್ ಟಾಸ್ಕ್, ಅದೇ ಟಾಸ್ಕ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಏನಿತ್ತು ಇದ್ರಲ್ಲಿ ಏನಿತ್ತು ಅಂದ್ರೆ ಇಲ್ಲ ಲಾಸ್ಟ್ ಟೈಮ್ ಕರೆಕ್ಟ್ ಆಗಿತ್ತು, ಈ ಟೈಮ್ ಲೈಕ್ ರಾಂಗ್ ಆಯ್ತು ಅಂತಂದ್ರೆ ರಜತ್ ಅವ್ರು ಇನ್ನೊಂದು ಹೇಳ್ಬೋದಿತ್ತು, ಲೈಕ್ ಲಾಸ್ಟ್ ಟೈಮ್ ಇಬ್ರು ಉಸ್ತುವಾರಿಗಳನ್ನ ಕೊಟ್ಟಿದ್ರು, ಈ ಟೈಮ್ ಯಾಕೆ ಒಂದು ಕೊಟ್ಟಿದ್ರು ಅದನ್ನು ಕೇಳ್ಬೋದಿತ್ತಲ್ಲ. ಸೊ ಸೇಮ್ ಜನ ಸೇಮ್ ಇದು ಕೊಟ್ಟಾಗ ಉಸ್ತುವಾರಿ ಇಬ್ರು ಕೊಟ್ಟಿದ್ರೆ ಲೈಕ್ ಈ ಪ್ರಾಬ್ಲಮೇ ಬರ್ತಿಲ್ಲ. ಬಟ್ ಆಯ್ತು, ಪ್ರಾಬ್ಲಮ್ ಬಂತು. ಇಲ್ಲಿ ರಾಶಿಕಾ ತಪ್ಪಿದೆ, ರಾಶಿಕಾ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದೇ ಇಬ್ರು ಕೊಟ್ಬಿಟ್ಟಿದ್ರೆ ಬೆಟರ್ ಆಗಿರ್ತಿತ್ತು. ರಾಶಿಕಾ ಹಂಗೂ ಕೂಡ ತಪ್ಪು ಮಾಡಿದ್ರು. ಇಲ್ಲಿ ಲೈಕ್ ನೋಡ್ಕೋಬೇಕಾರೆ ಲೈಕ್ ಗೇಮ್ ಆಡ್ಬೇಕಾದ್ರೆ ಲೈಕ್ ಇಬ್ರು ಎರಡು ಕಡೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಗೇಮ್ ಆದ್ಮೇಲೆ ಹೋಗ್ಬಿಟ್ಟು ಲೆವೆಲ್ ಚೆಕ್ ಮಾಡೋದ್ರಲ್ಲಿ ಅಲ್ಲಿ ಲೈಕ್ ರಾಶಿಕಾ ಎಡಗಿದ್ರು. ಅಂಡ್ ಇನ್ನೊಂದು ಏನಂತಂದ್ರೆ ಅವ್ರು 4 ಹೋಲ್ಗಳು ಏನು ತೆಗಿಯಕ್ಕೆ ಹೇಳಿದ್ರಲ್ಲ ಅಲ್ಲಿ ಕನ್ಫ್ಯೂಸ್ ಆಗ್ಬಿಟ್ರು. ಸ್ಟಾರ್ಟಿಂಗ್ ತೆಗಿಯಕ್ಕೆ ಹೇಳ್ತಾರೆ, ಅದಾದ್ಮೇಲೆ ರಘು ಅವ್ರು ಹಾಕಿರ್ತಾರೆ ಗೂಟಗಳನ್ನ. ಸೊ ಇವರು ತಾನು ಹಾಕಕ್ಕೆ ಹೇಳಿ ಯಾವ್ದು ಏನು ಎತ್ತಕ್ಕದೆ ಅಂತ ಕನ್ಫ್ಯೂಸ್ ಆಗ್ಬಿಟ್ರಲ್ಲಿ. ಎಸ್. ಸೊ ಇದಾಗಿದ ತಕ್ಷಣ ಆಕ್ಚುಲಿ ಸ್ವಲ್ಪ ಈಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೀಕ್ರೆಟ್ ರೂಮ್ ಒಳಗಡೆ ಹೋಗುತ್ತೆ. ಸೀಕ್ರೆಟ್ ರೂಮ್ ಅಲ್ಲಿ ಲೈಕ್ ರಕ್ಷಿತ್ ಅವ್ರನ್ನ ಕೇಳ್ತಾರೆ, ಮತ್ತೆ ಧ್ರುವಂತರ ಹತ್ರ ಮಾತಾಡಿಸ್ತಾರೆ. ರಕ್ಷಿತ್ ಅವ್ರು ಹೇಳ್ತಾರೆ, ಸರ್ ಇನ್ನೊಂದು ಹೇಳ್ಬೇಕು ಸರ್, ಇವರು ನಾರ್ಮಲ್ ನಿಮ್ಮ ಹತ್ರ ಬಂದಾಗ ಹಿಂಗ ಆಡ್ತಾರೆ, ಆಮೇಲೆ ಹಿಂಗ ಮಾಡ್ತಾರೆ ಅಂತ ಒಂದಷ್ಟು ಎಕ್ಸ್ಪ್ರೆಷನ್ಸ್ ಕೊಟ್ಟು ಹೇಳ್ತಾರೆ ರಕ್ಷಿತ್ ಅವರು. ಸೊ ಐ ಥಿಂಕ್ ಅಲ್ಲಿ ಅದು ಕರೆಕ್ಟ್, ಅದು ಅವ್ರು ಹೇಳಿದ ನಿಜ ಆಯ್ತು ಬಿಡಿ, ಅದು ಬೇರೆ ತರ. ಸೊ ಐ ಥಿಂಕ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಒಂದಷ್ಟು ಮಾತುಕತೆನ ಇವರು ಕೇಳ್ತಾರೆ, ಇವರು ಒಂದಷ್ಟು ಮಾತುಕತೆನ ಅವ್ರನ್ನ ಕೇಳ್ತಾರೆ. ಸುದೀಪ್ ಸರ್ ಒಂದು ಆಪ್ಷನ್ ಕೊಡ್ತಾರೆ ಆಕ್ಚುಲಿ ರಕ್ಷಿತ್ ಅವ್ರಿಗೆ. ರಕ್ಷಿತ್ ಅವರೇ, ನೀವು ಇನ್ನೊಂದು ವೀಕ್ ಇಲ್ಲೇ ಉಳ್ಕೊಂಡ್ರೆ ಧ್ರುವಂತ್ ಮತ್ತೆ ನೀವು ಇನ್ನೂ ನೆಕ್ಸ್ಟ್ ಡೈರೆಕ್ಟ್ ಫೈನಲ್ ಗೆ ನೀವು ಹೋಗ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ನೀವು ಮನವೊಲಿಸ್ಬೇಕು. ಇಲ್ಲಿ ಧ್ರುವಂತ್ ಅವ್ರಿಗೆ ಹೇಳ್ತಾರೆ ಏನೇನ್ ರೀತಿ ಬೇಕು. ಫಸ್ಟ್ ಮನವೊಲಿಸಿಗಿಂತ ಮುಂಚೆ ಆಕ್ಚುಲಿ ಧ್ರುವಂತ್ ಅವ್ರು ಹೇಳ್ತಾರೆ, ಸರ್ ನಾನ್ ರೆಡಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ರಕ್ಷಿತ್ ಅವ್ರು ರೆಡಿ ಇಲ್ಲ. ರಕ್ಷಿತ್ ಅವ್ರು, ಅಯ್ಯೋ ನನ್ನ ಕೈಲಿ ಆಗಲ್ಲ ಸರ್, ಇವ್ರ ಜೊತೆ ಇರೋದಕ್ಕೆ ತುಂಬಾ ನನಗೆ ಟಾರ್ಚರ್ ಆಗುತ್ತೆ, ನನಗೆ ಇಲ್ಲಿ ತುಂಬಾ ಪೈನ್ ಆಗುತ್ತೆ ಅಂದಾಗ, ಅಮ್ಮ ನಿಮಗೆ ಇಲ್ಲಿ ಪೈನ್ ಆಗುತ್ತೆ, ನಮ್ಗೆ ಎಲ್ಲಾ ಕಡೆನೂ ಪೈನ್ ಆಗುತ್ತೆ ನಿಮ್ನ ನೋಡ್ಬೇಕಾರೆ ಅಂತ ಹೇಳ್ತಾರೆ. ಸೊ ಇದಾಗಿದ ತಕ್ಷಣ ಮನವೊಲಿಸಿ ಆಯ್ತು, 2 minutes ಟೈಮ್ ಕೊಡ್ತೀನಿ ಅಂತ ಫಸ್ಟ್ ಏನ್ ಮಾಡ್ತಾರೆ, ಅವರ ಪಾಯಿಂಟ್ ಹೇಳ್ತಾರೆ, ನೀವ್ ಯಾಕೆ ಇಲ್ಲಿ ಬನ್ನಿ ಹೋಗ್ಬಿಡೋಣ ನಾವು ಆಚೆಗೆ ಅಂತಂದಾಗ, ಇಲ್ಲ ನನಗೆ ಇವಾಗ ನಾನು ಆಚೆ ಹೋಗಕ್ಕೆ ಇಷ್ಟ ಇಲ್ಲ, ನನಗೆ ಡೈರೆಕ್ಟ್ ಫೈನಲ್ ಕೊಡ್ತಾರೆ ಒಂದು ವೀಕ್ ಇದ್ರೆ ಅಂತ. ಅಲ್ಲಿ ಹೋದ್ರೆ ಇನ್ನ ಮಜಾ ಉಂಟು, ಅಲ್ಲಿ ಹೋಗಿ ಫಸ್ಟ್ ಮಜಾ ಬರಲ್ಲ ಅಂತ ಹೇಳಿಲ್ಲ ಅವ್ರು. ಆಕ್ಚುಲಿ ಸ್ಟಾರ್ಟಿಂಗ್ ಒಂಥರ ತೆಟಂತರನೇ ಮಾಡ್ತಾರೆ, ನಿಮ್ಗೆ ರೈಟ್ಸ್ ಇಲ್ಲ, ಯೋಗ್ಯತೆ ಇಲ್ಲ, ಅಲ್ಲಿ ಬನ್ನಿ ಗೇಮ್ ಮಾಡಿ, ನೀವು ಇಲ್ಲಿ ಯಾಕೆ ಕುತ್ಕೊಳ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ನಾನು ಅಲ್ಲಿ ಆಡಿ ಬಂದಿರೋದಕ್ಕೆ ಇಲ್ಲೇ ಇದ್ದೀನಿ, ನಾನು ಇಲ್ಲೇ ಇಂದನೇ ಡೈರೆಕ್ಟ್ ಫೈನಲ್ ಹೋಗ್ತೀನಿ, ನೀವು ಬೇಕಾದ್ರೆ ಹೋಗಿ, ನಾನು ಬರಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನೇ ಮಾಡೋದು ಕಾಂಪ್ರಮೈಸ್ ಮಾಡೋದಕ್ಕೆ ಇಲ್ಲಿ ಧ್ರುವಂತ್ ಅವ್ರಿಗೆ ಆಗೋದೇ ಇಲ್ಲ. ಲಾಸ್ಟ್ ಫೈನಲ್ ಆಪ್ಷನ್ ಥ್ರೆಟನ್ನು ನೀವು ಮಲ್ಗಕ್ಕೆ ಬಿಡಲ್ಲ, ನಾನು ನೋಡ್ತೀರಾ ನಾನು ಅಂತ ಹತ್ರ ಬರುತ್ತೆ. ಸೊ ಅವ್ರು ಹೇಳ್ತಾರೆ, ಸರ್ ನನ್ನ ಪ್ರಾಣಿಕೆ ಬತ್ತು ಸರ್ ಅಂತ ಹೇಳ್ತಾರೆ. ಬಟ್ ಕ್ರೇಜಿ ಆಗಿತ್ತು ಆಕ್ಚುಲಿ, ಅದು ಕಾಮಿಡಿ ಮಾಡಿದಷ್ಟು ಸೀರಿಯಸ್ ಏನಲ್ಲ ಅದು. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಇಬ್ರು ಕೂಡ ಏನ್ ಮಾಡ್ತಾರೆ, ರ್ಯಾಂಕಿಂಗ್ ಕೂಡ ಕೊಡ್ಕೊಂತಾರೆ. ಅಂದ್ರೆ ನೀಟ್ನೆಸ್ ಬಗ್ಗೆ ಎಷ್ಟು ಕೊಡ್ತೀರಾ, ಆಮೇಲೆ ಇಲ್ಲಿ ಇದ್ರ ಬಗ್ಗೆ ಎಲ್ಲ ನೀವು ಎಷ್ಟು ಕೊಡ್ತೀರಾ, ಎಲ್ಲ ರ್ಯಾಂಕಿಂಗ್ಗಳು ಕೊಡ್ಕೊಂತಾರೆ. ಇದಾದ್ಮೇಲೆ ನೆಕ್ಸ್ಟ್ ಸುದೀಪ್ ಸರ್ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಅಂದ್ರೆ ನಾಮಿನೇಷನ್ ಪ್ರಕಾರ ಅಂದ್ರೆ ಸೇವ್ ಆಗೋ ಒಂದು ಇದನ್ನ ಬರುತ್ತೆ. ಇದರಲ್ಲಿ ಬಾಕ್ಸ್ಗಳಪ್ಪ ದೊಡ್ಡ ಬಾಕ್ಸ್ ಇಟ್ಟಿರ್ತಾರೆ. ಈ ಬಾಕ್ಸ್ ಅಲ್ಲಿ ಇವರು 2 ಬಾಕ್ಸ್ ಕೂತಿರ್ತಾರೆ, ಒಂದು ಅಶ್ವಿನಿ ಅವ್ರದ್ದು, ಇನ್ನೊಂದು ಮಾಡೋ ಬಾಕ್ಸ್ ಅಲ್ಲಿ. ಬಿಗ್ದವರೆಲ್ಲ ಲೈಕ್ ಡೇಂಜರ್ ಝೋನ್ ಹೋಗ್ತಾರೆ. ಚೈತ್ರ ಅವರಾಗ್ಲಿ, ಇನ್ನು ರಜತ್ ಅವರಲ್ಲಿ ಅವ್ರಿಗೆ ಡೇಂಜರ್ ಝೋನ್ಗೆ ಹೋಗ್ತಾರೆ. ಅಶ್ವಿನಿ ಅವರು ಮತ್ತೆ ಈ ಕಡೆ ಮಾಡೋರು ಲೈಕ್ ಸೇಫ್ ಆಗ್ತಾರೆ. ಸೇಫ್ ಆದ್ಮೇಲೆ ಇವ್ರು ಎದ್ದೇಳ್ತಾರೆ,
ಕೆಲವೊಂದಷ್ಟು ಜನಕ್ಕೆ ಮನೆ ಜನಕ್ಕೆ ಖುಷಿ ಆಗುತ್ತೆ, ಕೆಲವೊಂದಷ್ಟು ಜನಕ್ಕೆ ಖುಷಿ ಆಗೋದಕ್ಕಿಂತ ಹೆಚ್ಚಾಗಿ ಧ್ರುವಂತವ್ರು ಬಂದ್ರಲ್ಲ ಅವನು ಆಶ್ಚರ್ಯ ಮುಖದಲ್ಲಿ ಎಲ್ಲರೂ ಮುಖದಲ್ಲಿ ಕಾಣಿಸ್ತಾ ಇತ್ತು, ಆಶ್ಚರ್ಯ ಅನ್ನೋದು ಕಾಣಿಸ್ತಾ ಇತ್ತು, ಬೇಜಾರಲ್ಲ ಆಶ್ಚರ್ಯ ಏನು ಇಲ್ಲ. ಆಕ್ಚುಲಿ ರಕ್ಷಿತಾ ಬಂದಾಗ ಏನ್ ಅಷ್ಟೊಂದು ಫೇಸ್ ಇಲ್ಲ ಗುರು ಯಾರ ಮೇಲೂ, ಒಂದೊಂದು 2-3 ಜನ ಫೇಸ್ ಇತ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗೆಸ್ ಮಾಡಿದ್ರು ಅಂತಾನೆ ಇತ್ತು ಅಂತ ಅನ್ಸುತ್ತೆ. ಸೊ ಇದಾದ ತಕ್ಷಣ ಮನೆ ಒಳಗಡೆ ಹೋಗಿ ಕೂತ್ಕೊಳ್ತಾರೆ. ಮನೆ ಒಳಗಡೆ ಹೋಗಿದ ತಕ್ಷಣನೇ ನಮ್ಮ ಜೈ ಮಹಾಕಾಲ ಅವರು ಕುಂಕುಮಾಲೆ ಆಡ್ಕೊಂಡು ಪೂಜೆ ಗೀಜೆ ಮಾಡ್ತಾರೆ. ರಕ್ಷಿತ್ ಅವರು ಕೂಡ ಪೂಜೆ ಮಾಡ್ಬಿಟ್ಟು ಮನೆ ಒಳಗಡೆ ಕೂತ್ಕೊಂತಾರೆ. ಇದು ಸರ್ ಡೈರೆಕ್ಟ್ ಸುದೀಪ್ ಸರ್ ರಕ್ಷಿತಾ ಕ್ವಶನ್ ಮಾಡ್ತಾರೆ, ಲೈಕ್ ರಕ್ಷಿತ್ ಅವರೇ ನೀವು ಕ್ಯಾಪ್ಟನ್ಸಿ ಓಟಕ್ಕೆ ಕಾವ್ಯ ಅವರಾಗಿದ್ದು ಇಷ್ಟ ಇಲ್ಲ ಅಂತಂದ್ರಲ್ಲ ಏನಕ್ಕೆ ಅಂತ ಹೇಳ್ತಾ ಒಂದು ರೀಸನ್ ಕೊಡ್ತಾರೆ. ಡೈರೆಕ್ಟ್ ಮ್ಯಾಟರ್ಗೆ ಬಂದ್ಬಿಡ್ತಾರೆ ಅದೇ ಸತಿಗೆ. ಅದಕ್ಕೆ ರಕ್ಷಿತ್ ಅವರು ಹೌದು ಸರ್ ಇಷ್ಟ ಇಲ್ಲ, ಅವ್ರಿಗೆ ಡಿಸರ್ವಿಂಗೇ ಇಲ್ಲ ಅಂತ ಹೇಳ್ತಾರೆ. ಬೈ ಲಕ್ ಮೇಲೆ ಅವರು ಆಡಿದೆಲ್ಲ ಟಾಸ್ಕ್ ಎಲ್ಲ ಬೈ ಲಕ್ ಹಂಗೆ ಹಿಂಗೆ ಅಂತ ಫಸ್ಟ್ ಆಕ್ಚುಲಿ ಸುದೀಪ್ ಸರ್ ಕೇಳಿದ್ ಒಂದು ಕ್ವಶನ್, ಬಟ್ ಇಲ್ಲಿ ರಕ್ಷಿತ್ ಅವ್ರು ಏನ್ ಮಾಡ್ತಾರೆ ಅವರವರೇ ಮಾತಾಡಿ ಒಂದಕ್ಕೊಂದು ಸೇರಿಸ್ಕೊಂಡು ಸುದೀಪ್ ಸರ್ ಹೇಳಿದಕ್ಕಿಂತ ಅವರೇ ಜಾಸ್ತಿ ಆಕ್ಚುಲಿ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಮಾತಾಡೋದಕ್ಕಿಂತ ಅವ್ರು ಜಾಸ್ತಿನೇ ಮಾತಾಡಿದ್ದು. ಅಶ್ವಿನಿ ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ. ಅಶ್ವಿನಿ ಅವ್ರ ಅಂದ್ರೆ ಲೈಕ್ ಏನ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರ್ತಾರೆ, ಅವ್ರಂದ್ರೆ ಅವರು ಸ್ವಲ್ಪ ಕನ್ನಡ ಮಾತಾಡಕ್ ಅಷ್ಟಾಗಿ ಬರಲ್ವಲ್ಲ, ಸೊ ಸ್ವಲ್ಪ ಇವ್ರು ಮಿಸ್ಟೇಕ್ ಎದ್ ಕಾಣಿಸ್ತಾರೆ. ಗೈಸ್ ಆಕ್ಚುಲಿ ಇಲ್ಲಿ ಏನಾಯ್ತು ಅಂತಂದ್ರೆ ರಕ್ಷಿತಾ ಅವರು ಸ್ವಲ್ಪ ಸುಮ್ಮನಾಗಿ ಹೋಗಿದ್ರೆ ಮೇ ಬಿ ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸ್ಕೊಳ್ತಾ ಇರಲ್ಲ ಅವರ ತಪ್ಪುಗಳು. ಏನಾಯ್ತು ಅಂತಂದ್ರೆ ಸರ್ ಇವರು ಕಾವ್ಯ ಅವರು ಡಿಸರ್ವಿಂಗ್ ಇಲ್ಲ ಸರ್, ಡಿಸರ್ವಿಂಗ್ ಇಲ್ಲ. ನಾನು ಇದನ್ನು ಹೇಳ್ತೇನೆ, ಡಿಸರ್ವಿಂಗ್ ಇಲ್ಲ ಅವಾಗ ಯಾವಾಗ ಗೊತ್ತಾ, ನಾಮಿನೇಷನ್ಸ್ಗೆ ನೀವು ಟೈಮ್ ಬಂದಾಗ ನೀವು ಒಂದು ರೀಸನ್ಸ್ನ ಕೊಡ್ತೀವಿ ಗೊತ್ತಾ, ಡಿಸರ್ವಿಂಗ್ ಇರಲ್ಲ. ಎವ್ರಿ ವೀಕು ಎವ್ರಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈ ವೀಕಲ್ಲಿ ಕಾವ್ಯ ಅವರು ಗೇಮ್ ಆಡೋ ಗೆದ್ದಿದ್ದಾರೆ, ಅದರಿಂದ ಅಟ್ಲೀಸ್ಟ್ ಯು ಶುಡ್ ರೆಸ್ಪೆಕ್ಟ್ ಹರ್. ಇವಾಗ ಫಸ್ಟ್ ನೀವು ಗೇಮ್ ಆಡೋಕ್ಕಿಂತ ಮುಂಚೆ ನೀವೇನು ನಾಮಿನೇಷನ್ಸ್ಗೆ ಮಾಡಬೇಕು ಅಂತ ಅನ್ಕೊಂಡಿದ್ರು, ಕಾವ್ಯ ಅವರಾಗಿರ್ಬೋದು, ಸ್ಪಂದನ ಆಗಿರ್ಬೋದು, ಬೇರೆಯವರಾಗಿರ್ಬೋದು. ಸೊ ಐ ಥಿಂಕ್ ವೀಕ್ ಇದ್ದಿದ್ದು ನಂಗೆ ಚೈನ್ ಲಿಂಕ್ ಅಂತಂದಿದ್ದು ಲೈಕ್ ಮನೆ ಒಳಗಡೆ ಈಗ ಸದ್ಯಕ್ಕೆ ಇರೋದು ಸ್ಪಂದನ, ಮಾಲು ಮತ್ತೆ ಇವರು. ಇವಾಗ ಏನೋ ಟಾಸ್ಕ್ ಅಂತ ಬಂದಾಗ, ಕಾಂಟ್ರಿಬ್ಯೂಟ್ ಅಂತ ಬಂದಾಗ ಎಲ್ಲೋ ಸ್ವಲ್ಪ ಇಬ್ಬರದ್ದು ಕಾಂಟ್ರಿಬ್ಯೂಷನ್ ಕಮ್ಮಿ ಇದೆ. ಅವರಿಬ್ಬರನ್ನ ಮಾಡೋದು ಒಂದು ಅರ್ಥ ಆಯ್ತು. ಜೊತೆ ಕಾವ್ಯನ ಇವ್ರ ಲಿಸ್ಟ್ ಅಲ್ಲಿ ಕಾವ್ಯ ಅವರಿದ್ದಾರೆ, ನನಗೆ ಅರ್ಥ ಆಗುತ್ತೆ. ಬಟ್ ಮಾಲೋಣನ ಇವರು ತುಂಬಾ ಫೇವರ್ ಮಾಡ್ತಾ ಇದ್ದಾರೆ. ಬಟ್ ಅದೇ ರೀತಿ ಕಾವ್ಯ ಮತ್ತೆ ಸ್ಪಂದನ ಅಂತ ಬಂದಾಗ ಐ ಥಿಂಕ್ ಇಸ್ ದೇರ್ ಆಪೋಸಿಟ್. ರಜತ್ ಮತ್ತೆ ಗಿಲ್ಲಿ ಇಬ್ರು ಕೂಡ ಲೈಕ್ ನೀಟಾಗಿ ರಕ್ಷಿತಾವ್ರನ್ನ ಲೈಕ್ ಕಟ್ ಹಾಕ್ತಾರೆ. ಅದೇ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ. ಫಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ರಕ್ಷಿತಾ ಅವ್ರನ್ನ ಕೇಳಿದಾಗ ರಕ್ಷಿತಾ ಅವ್ರು ಏನಂತ ಹೇಳ್ತಾರೆ, ಇಲ್ಲ ಇವರು ಡಿಸರ್ವಿಂಗ್ ಇಲ್ಲ ಕ್ಯಾಪ್ಟನ್ಸಿ ಓಟಕ್ಕೆ. ಯಾಕೆ ಅಂತಂದ್ರೆ ಇವರು ಕ್ಯಾಪ್ಟನ್ಸಿ ಓಟಕ್ಕೆ ಡಿಸರ್ವಿಂಗ್ ಇಲ್ಲ ಅಂತ ಯಾರಿಗೂ ಹೇಳಕ್ಕೆ ರೈಟ್ಸೇ ಇಲ್ಲ. ಆಕ್ಚುಲಿ ಕ್ಯಾಪ್ಟನ್ಸಿ ಓಟಕ್ಕೆ ಕಷ್ಟಪಟ್ಟು ಬಂದಿರ್ತಾರಲ್ವಾ, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಕಷ್ಟಪಟ್ಟು ಇಲ್ಲಿ ಬಂದಿದ್ದಾಗ ಯು ಶುಡ್ ರೆಸ್ಪೆಕ್ಟ್ ದಟ್. ಅಲ್ಲಿ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಲೈಕ್ ಎಲ್ಲರಿಗೂ ಒಂದೊಂದು ಪಾಯಿಂಟ್ನ ಕೇಳ್ಕೊಂಡ್ಬರ್ತಾರೆ. ರಕ್ಷಿತಾ ಲೈಕ್ ಕಾವ್ಯ ಅವರು ನಿಜವಾಗ್ಲೂ ಡಿಸರ್ವಿಂಗ್ ಇಲ್ಲ, ಅವರು ಲಕ್ಕಲ್ಲಿ ಕ್ಯಾಪ್ಟನ್ ಆದ್ರ ಅಂತ ಇಲ್ಲ, ಒಬ್ಬರದ್ದು ಒಂದೊಂದು ಪಾಯಿಂಟ್ ಬರುತ್ತಲ್ಲ. ಆಕ್ಚುಲಿ ಗಿಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ಅಣ್ಣ ಅವ್ರು ಹೇಳ್ತಾ ಇರೋದೇ ಸುಳ್ಳು ಅಂದ್ರೆ ಅವ್ರು ಕರೆಕ್ಟ್ ಅಂತ. ಅಲ್ಲಿ ಪಾಯಿಂಟ್ ಏನ್ ಬರುತ್ತೆ ಅಂತಂದ್ರೆ ನಾನ್ ಕರೆಕ್ಟು, ಇವರೆಲ್ಲ ರಾಂಗು, ಓಟ್ ಹಾಕಿರೋ ರಾಂಗು ಅಂತ ಹೇಳ್ತಿದಾರೆ. ಅವಾಗ ಎಲ್ಲರೂ ಇದೇನು ಹುಡುಗಿ ಈ ತರ ರಾಂಗ್ ಆಗಿ ಅಂತ ಮಾತಾಡ್ತಾ ಇತ್ತಲ್ಲ ಅಂತಂದಾಗ ಅದಾದ್ಮೇಲೆ ಎಲ್ಲರೂ ಕೂಡ ಹೇಳ್ತಾರೆ ಒನ್ ಬೈ ಒನ್. ಸೊ ಇಲ್ಲ ಇಲ್ಲಿ ನಾವು ಇದನ್ನ ಒಪ್ಕೊಳ್ಳೋದ ಅಂತ ಹೇಳಿದಾಗ ಸೊ ರಕ್ಷಿತಾ ಮುಖದಲ್ಲಿ ಯಾಕೋ ರಿಯಾಕ್ಷನ್ ಚೇಂಜ್ ಆಯ್ತು. ರಜತ್ ಅವ್ರು ಹೇಳ್ತಾರೆ, ಅಣ್ಣ ಇದೇ ಜಾಗದಲ್ಲಿ ಸೂರಜ್ ಮಾಡೋ ಇದ್ದಾಗ ಯಾರನ್ನ ಸೆಲೆಕ್ಟ್ ಮಾಡ್ತಿದ್ರು ಅಂತಂದ್ರೆ ಇವ್ರು ಮಾಡೋಗೆ ಲೈಕ್ ಸೆಲೆಕ್ಟ್ ಮಾಡ್ಕೋತಿದ್ರು. ಇದು ಯಾವ್ದಣ್ಣ, ಇದು ಫೇವರಿಸಮ್ ಅನ್ನಲ್ವಣ ಅಂತ ಹೇಳಿದಾಗ ಅವ್ರಿಗೆ ಗಿಲ್ಲಿ ರಕ್ಷಿತಾಗ ಅರ್ಥ ಆಗ್ಬಿಡುತ್ತೆ. ಗಿಲ್ಲಿನೂ ಕೂಡ ಅದೇ ರೀತಿ ಹೇಳ್ತಾರೆ, ಇವರು ಸುಮ್ಮನೆ ಇದೇ ರೀತಿನೇ ಮಾಡ್ಕೊಂಡ್ ಬಂದಿರೋದಣ್ಣ. ಈಗ ಅಭಿಷೇಕ್ನ ಸೇವ್ ಮಾಡಿದ್ದು, ರಘುವನ್ನ ನಾಮಿನೇಟ್ ಮಾಡಿದ್ದು, ಅವತ್ತಿಂದ ಹಿಂಗೆ ಮಾಡ್ಕೊಂಬಂದ್ರೆ ಏನ್ ಮಾಡ್ತೀನಿ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಸೊ ಅದು ತಪ್ಪೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ರಕ್ಷಿತ್ ಅವ್ರಿಗೆ ಗೊತ್ತಾಗೋಯ್ತು, ಯಾಕೋ ಮನೆ ಜನ ನನ್ನ ವಿರುದ್ಧ ತಿರುಗಿದ್ರು ಅಂತ ಹೇಳಿದಾಗ ಸುದೀಪ್ ಸರ್ ಹೇಳ್ತಾರೆ, ನೀವು ಮಾಡಿದ್ ಸರಿ, ಬೇರೆಯವರೆಲ್ಲ ಮಾಡಿದ ತಪ್ಪು ಅಂದ್ರೆ ಹೆಂಗಾಗತ್ತೆ, ನೀವು ಮಾಡಿದ ಸರಿ ಅಂತ ಮೇಲೆ ಅವರು ಸರಿ ಇರುತ್ತೆ, ಇಲ್ಲಿ ಪರ್ಸ್ಪೆಕ್ಟಿವ್ ಕರೆಕ್ಟ್ ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಗೈಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಸುದೀಪ್ ಸರ್ ಏನಾದ್ರು ಮಾತಾಡಿಲ್ಲ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಅಂತಂದ್ರೆ ಎಲ್ಲರೂ ಹೆಂಗೆ ಜೋಕರ್ಗಳ ತರ ಕಾಣಿಸ್ತಾರೆ ಅಂತ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ಸ್. ಅವ್ರು ಅದಕ್ಕೆ ಹೇಳೋದು ಸುದೀಪ್ ಸರ್ನ ಮಾತಾಡಕ್ ಬಿಡಿ, ಏನ್ ಪಾಯಿಂಟ್ ಹೇಳಕ್ ಬರ್ಬೇಕು ಅಂತಿತ್ತು ಅದನ್ನ ಪಾಯಿಂಟ್ ಹೇಳಕ್ ಬಿಟ್ಬಿಡಿ. ನೀವೇನ್ ಮಾಡ್ತೀರಾ ಗೊತ್ತಾ, ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಮಾತಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಹೊರಗಡೆ ಜನಗಳು ಏನು ಮಾಡ್ತಾ ಇರ್ತಾರೆ ಅಂದರೆ ಏನಿದು ಈ ಥರ ಮಾತಾಡ್ತಾ ಇದೆಯಲ್ಲ ಹುಡುಗಿ. ಐ ಥಿಂಕ್ ಇವಾಗ ನೋಡಿ ನೆನ್ನೆನೇ ಆ್ಯಕ್ಚುಲಿ ನನಗೆ ಅನಿಸಿದೆ ಅಂತಂದರೆ ಮಾತಾಡ್ತಾ ಅವರ ಬಿಹೇವಿಯರ್ಸು ಸ್ವಲ್ಪ ಬೇರೆ ಥರನೇ ಚೇಂಜ್ ಆಗೋಯ್ತು. ಮನೆ ಜನಗಳೇ ತಪ್ಪು, ನಾನೇ ಸರಿ. ಅದು ಆ್ಯಕ್ಚುಲಿ ಅದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು, ಅದು ತುಂಬ ರೂಡ್ನೆಸ್ ಆಗ್ಬಿಡುತ್ತೆ. ಯಾಕಂದರೆ ನಾನೇ ಸರಿ ಅಂತ ಯಾರೂ ಸರಿ ಇಲ್ಲ, ಸರ್ವಾಧಿಕಾರಿ ಆಗಕ್ಕೆ ಹೋಗ್ಬೋದು. ಏನು ಗೊತ್ತಾ, ಹೌದಾ ತಪ್ಪು ಹೇಳ್ತಾ ಇದಾರೆ, ಏನೋ ದೊಡ್ಡವ್ರು ಏನೋ ಹೇಳ್ತಿದ್ದಾರೆ, ಕರೆಕ್ಟ್ ಅಲ್ವಾ, ಅದನ್ನು ತಿತ್ಕೊಂಡು ನಡೆಯುವ. ಇಟ್ಸ್ ಓಕೆ ಸರ್, ಸಾರಿ ಸರ್ ನನಗೆ ಗೊತ್ತಾಗಿಲ್ಲ ಸರ್. ಅಲ್ಲೇ ಕುತ್ಕೊಂಡಿರ್ತಾರೆ ಕಾವ್ಯ, ಸಾರಿ ಕಾವ್ಯ, ಐ ಥಿಂಕ್ ನನಗೆ ಅದು ಫ್ಲಾಶ್ ಆಗಿಲ್ಲ ನನಗೆ ಆ ಮೂಮೆಂಟಲ್ಲಿ. ಕ್ಯಾಪ್ಟನ್ಸಿ ಊಟಕ್ಕೆ ಆ ಥರ ಮಾತಾಡ್ಬೋದು. ಮೇ ಬಿ ಆತರ ಕೇಳಿದ್ರೆ ಮೇ ಬಿ ಶಿ ಕೂಡ ಪಾಸಿಟಿವ್ ತುಂಬಾ ಆಚೆ ಕಡೆ ಬರ್ತಾ ಇತ್ತು. ಸೀಕ್ರೆಟ್ ರೂಮ್ ಕರೆಕ್ಟ್ ಆಗಿ ಹೇಳ್ತಾರೆ ನೋಡ್ರಿ, ಒಟ್ಟಲ್ಲಿ ಗಿಲ್ಲಿ ಕಾವ್ಯನ ದೂರ ಮಾಡ್ಬೇಕು, ಗಿಲ್ಲಿ ಜೊತೆ ಯಾರು ಇರ್ತಾರೋ ಅವ್ರ ದೂರ ಮಾಡ್ಬೇಕು. ಅಂದ್ರೆ ಇವ್ರು ಇಬ್ರು ಗ್ರ್ಯಾಂಡ್ ಫಿನಾಲ್ ಅಲ್ಲಿ ಇವ್ರಿಬ್ರು ನಿಂತ್ಕೊಂಡಿರ್ಬೇಕು ಅನ್ನೋ ರೀತಿ. ಇಲ್ಲ, ಆ ಪಾಯಿಂಟ್ ಆಫ್ ವ್ಯೂ ನನಗೆ ಗೈಸ್ ಆಕ್ಚುಲಿ ನಾವು ನಿಜ ಧ್ರುವ ಅಂತ ಹೇಳ್ತಾ ಇರೋದು, ನಾವು ಅದನ್ನ ನಾವೆಲ್ಲ ಈಗ ಅಗ್ರಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ ಅವ್ರಿಗೆ ಆಚೆ ಕಡೆ ಸದ್ಯಕ್ಕೆ ಯಾರು ಒಬ್ಬೊಬ್ಬರೇ ಇದ್ದಾರೆ, ಅವ್ರನ್ನ ಆಚೆ ಹಾಕೊಂಡ್ ಬರ್ಬೇಕು, ಡಿಸರ್ವಿಂಗ್ ಇಲ್ದಿರೋಣ ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಬಟ್ ಇದನ್ನೇ ಹಂಗಾದ್ರೆ ಅಶ್ವಿನಿ ಅವರು ಬರ್ಬೋದಲ್ಲ, ಯಾಕೆ ವೈ ನಾಟ್ ಬರೀ ಕಾವ್ಯ ಮೇಲೆ ಟಾರ್ಗೆಟ್ ಯಾಕೆ ಅಂದ್ರೆ ಇನ್ನು ರಾಶಿಕಾ ಅವರು ಕೂಡ ಇದ್ದಾರೆ. ರಾಶಿಕಾನು ಕ್ಯಾಪ್ಟನ್ಸಿ ಓಟಕ್ಕೆ ನೋಡಿ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದಾರೆ. ಸೊ ರಾಶಿಕಾ ಅವರು ಇದಾರೆ, ಅಶ್ವಿನಿ ಮೇಡಮ್ ಟಾಸ್ಕ್ ಅಂತ ಬಂದಾಗ ಅವ್ರು ಚೆನ್ನಾಗಿದೆ, ಬಿಹೇವಿಯರ್ ಚೆನ್ನಾಗಿಲ್ವಾ ಅಶ್ವಿನಿ ಅವರು?
ಅದನ್ನ ಥಿಂಕ್ ಮಾಡಿದಾರೆ ಅಲ್ಲಿ. ಸೊ ಗಿಲ್ಲಿ ಜೊತೆ ಯಾರು ಅಲ್ಲ, ಗಿಲ್ಲಿ ಜೊತೆ ಚೆನ್ನಾಗಿರೋರು ಯಾಕೆ ಬರಬೇಕು? ನನ್ಗೆ ಇದು ಆಕ್ಚುಲಿ ರಕ್ಷಿತ್ ಅವ್ರು ಥಿಂಕ್ ಮಾಡ್ತಿರೋ ರೀತಿ ನನಗೆ ಗೊತ್ತಿಲ್ಲ, ಇದು ಸರಿ ಇದೆಯಾ ಅಂದ್ರೆ ಗಿಲ್ಲಿ ಸ್ಟ್ರಾಂಗ್ ಅನ್ನೋ ತರ ಅವರು ಟ್ರೀಟ್ ಮಾಡ್ತಾ ಇದಾರೆ. ಯಾಕೆ ಇವರು ಸ್ಟ್ರಾಂಗ್ ಆಗ್ಬೋದಲ್ಲ, ಇವ್ರ ಪರ್ಸನಾಲಿಟಿ ಬಿಲ್ಡ್ ಮಾಡ್ಕೊಂಡು ಇವರೇ ಲೈಕ್ ಗ್ರ್ಯಾಂಡ್ ಫಿನಲ್. ಅಲ್ಲ, ಬಟ್ ಇವ್ರು ಹೇಳಿದ ಏನಂತಂದ್ರೆ ಗಿಲ್ಲಿ ಸ್ಟ್ರಾಂಗ್ ಇಲ್ಲ, ರಘು ಸ್ಟ್ರಾಂಗ್ ಇದಾರೆ ಆಚೆ ಕಡೆಯಿಂದ ನೋಡ್ಬೇಕಾರೆ ಅಂತ ಯಾರು ರಕ್ಷಿತ್ ಅವ್ರು ಹೇಳ್ತಾರೆ. ಇಲ್ಲಿ ಧ್ರುವಂತ್ ಅವರು ಗಿಲ್ಲಿ ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳ್ತಾರೆ. ಬಟ್ ಎನಿವೇಸ್ ಗೈಸ್ ತುಂಬಾ ಡಿಬೇಟ್ ಆಗ್ತಾ ಬರ್ತಾರೆ. ಬಟ್ ಎನಿವೇಸ್ ಹೋಪ್ ದಟ್ ರಕ್ಷಿತ್ ಅವರು ತುಂಬಾ ತಪ್ಪುಗಳನ್ನ ಅದನ್ನ ತಿದ್ಕೊಂಡು ಮುಂದಿನ ವಾರ ನಡೀತಾರೆ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಈಗ ಆಲ್ರೆಡಿ ತುಂಬಾ ತಪ್ಪಾಗಿದೆ, ನೋಡುವ ತಿದ್ಕೊಂಡು ನಡೀತಾರೆ ಅಂತ ಅನ್ಕೊಂಡಿದ್ದೀವಿ. ಆಕ್ಚುಲಿ ಗೈಸ್ ಈ ಟಾಪಿಕ್ ಮುಗಿದ ಮೇಲೆ ಅಶ್ವಿನಿ ಮೇಡಮ್ ಅವರ ಟಾಪಿಕ್ ಎತ್ಕೋತಾರೆ. ಸೊ ಕಾವ್ಯಾರ್ದು ಅವತ್ತೆ ಅಶ್ವಿನಿ ಅವ್ರ ಟಾಪಿಕ್ ಇಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಕಾವ್ಯ ಹೋಗಮ್ಮ ಅಂತಂದಾಗ ನಿಮ್ಮ ಅಮ್ಮಂಗೆ ಹೋಗಿ ಹೇಳ್ಕೊ ಅಂತ ಹೇಳ್ತಾರೆ. ನೀವ್ ಹೆಂಗೆ ಹೋಗಿ ಬಂದು ಅವ್ರ ಅಮ್ಮಂಗೆ ಹೋಗೋ ಹೇಳು ಅಂತ ಹೆಂಗೆ ಹೇಳ್ತೀರಾ ಅಂತ ಅಶ್ವಿನಿ ಅವರೇ ಅಂತ ಕೇಳ್ತಾರೆ. ಸರ್ ಇದು ನನ್ಗೆ ಕಾವ್ಯಾರ್ಗೆ ಎಷ್ಟೋ ಸತಿ ಹೇಳಿದ್ರಿ. ನೋ ನಿಲ್ಸಿ, ಕಾವ್ಯ ನೀವು ಎಷ್ಟೋ ಸತಿ ಹೇಳಿದ್ರು ಕೂಡ ಕಾವ್ಯ ನಿಮ್ಗೆ ಹೇಳಿದ್ರೆ ನೀವು ಕಾವ್ಯಾರು ಬೈರಿ, ನೀವು ಕಾವ್ಯಾರ ಅಮ್ಮನ ಹತ್ರ ಯಾಕೆ ಹೋಗ್ತೀರಾ? ಇಲ್ಲಿ ಕುತ್ಕೊಂಡು ನಿಮ್ಮ ಅಮ್ಮ ಅವ್ರ ಅಮ್ಮ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಎಷ್ಟು ಬೇಜಾರಾಗ್ಬೇಡ ಅಂತೆಲ್ಲ ಲೈಕ್ ಎಕ್ಸ್ಪ್ಲೇಷನ್ ಕೊಟ್ಟಾಗ ಇಲ್ಲ ಸರ್ ಹಂಗೆ ಸರ್ ಹಿಂಗೆ ಸರ್ ಅಂತ ಲೈಕ್ ಅಶ್ವಿನಿ ಮೇಡಮ್ ಅವ್ರು ಹೋಗ್ತಾರೆ. ಹೋದಾಗಲೂ ಕೂಡ ಸ್ಟಾಪ್ ಮಾಡಿ ನಿಮ್ಮ ಡಿಬೇಟ್ನ ನಾನು ಲೈಕ್ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸುದೀಪ್ ಸರ್ ಹೇಳ್ತಾರೆ. ಅಷ್ಟು ಹೇಳಿದ್ಮೇಲೆ ಲೈಕ್ ಓಕೆ ಅವಾಗ ಕೂಲ್ ಆಗ್ತಾರೆ. ಆ್ಯಂಡ್ ಗೈಸ್ ಆ್ಯಕ್ಚುಲಿ ಇದು ನಾನು ಅದನ್ನೇ ಹೇಳೋದು, ಕಾವ್ಯ ಅವ್ರು ತಪ್ಪಿದ್ಯಾ ತಪ್ಪಿದೆ, ಇಲ್ಲ ಅಶ್ವಿನಿ ಅವ್ರು ತಪ್ಪಿದೆ. ಬಟ್ ಅಶ್ವಿನಿ ಎಲ್ಲಿ ಜಾಸ್ತಿ ತಪ್ಪು ಕಾಣಿಸ್ತು ಅಂತಂದರೆ ಇವ್ರ ಮ್ಯಾಟ್ರಿಗೆ ಹೋಗ್ಬಾರ್ದಾಯ್ತು, ಅವ್ರ ಅಮ್ಮನ ಮ್ಯಾಟ್ರಿಗೆ ಹೋಗ್ಬಾರ್ದಾಯ್ತು. ಇಲ್ಲಿ ಸ್ಟಾರ್ಟಿಂಗು ಲೈಕ್ ಸ್ಟಾರ್ಟ್ ಮಾಡಿದ್ಯಾರು ಕಾವ್ಯ ಹೇಳ್ತಿರ್ತಾರೆ ಅಂದರೆ ನನ್ನ ಮೇಲೆ ಕೂತ್ಕೊಂಡ್ರು ಬಜಾರ್ ಆದ್ಮೇಲೆ ಕೂಡ ಲೈಕ್ ವೆಯ್ಟ್ ಬಿಟ್ಟರು, ಈ ಅಮ್ಮ ಗೇಮ್ ಸರಿಯಾಗಲ್ಲ ಮೋಸ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇದು ಬೇಕು ಅಂತ ಮಾಡಿದ್ರು ಬೇಡವಾಗಿದ್ದು ಮಾಡಿದ್ರು, ಅದು ಎಪಿಸೋಡ್ ತೋರಿಸಿಲ್ಲ, ಅಲ್ಲಿಗೆ ಕಟ್ ಆಗಿದೆ. ಅದಾದಮೇಲೆ ಲೈಕ್ ಇವ್ರು ಸ್ಟಾರ್ಟ್ ಮಾಡಿದ್ದು ಅವರು ಅಲ್ಲಿ ಅಮ್ಮಂಗೆ ಹೋಗಿ ಹೇಳ್ಕೊ ಅಂತಂದಾಗ ಅದು ಅವ್ರು ತಪ್ಪಿತ್ತು. ಸೊ ಅದನ್ನು ಸುದೀಪ್ ಸರ್ ಕರೆಕ್ಟಾಗಿ ಹೇಳ್ತಾರೆ. ಸರ್ ನೆನ್ನೆ ಅಶ್ವಿನಿಗೆ ಕ್ಲಾಸ್ ಬೇಕಿತ್ತು, ಅವ್ನು ಕ್ಲಾಸ್ ತೊಗೊಂಡ್ರು. ಆ್ಯಕ್ಚುಲಿ ಚೈತ್ರಾ ಕುಂದಾಪುರ ಅವ್ರಿಗೆ ಇನ್ನೂ ಜಾಸ್ತಿ ಕ್ಲಾಸ್ ಬೇಕಿತ್ತು. ಸೊ ಎಲ್ಲೋ ಒಂದು ಕಡೆ ನಿಧಾನಕ್ಕೆ ಲೈಕ್ ನಾರ್ಮಲ್ ಆಗಿ ಹೇಳ್ಬಿಟ್ರು ಅಂತ ಅನ್ಸುತ್ತೆ. ಅಂದರೆ ಲೈಕ್ ಹೆಂಗೆ ಹೇಳ್ತಾರೆ ಚೀ ತೂ ಗಿಂಟೋದು ಅದೆಲ್ಲ ಚಿಕ್ಕ ಮಕ್ಕಳು ಹೇಳ್ತಾರೆ ಅಂತೆಲ್ಲ ಬಿಡಿಸಿ ಹೇಳ್ತಾರೆ. ಬಟ್ ಎಲ್ಲ ಚೈತ್ರ ಅವ್ರು ಅದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನೇ ಕೊಡೋಲ್ಲ, ಸೈಲೆಂಟಾಗಿ ಕೂತಿರ್ತಾರೆ, ಕೈ ಕಟ್ಕೊಂಡು ಕೂತಿರ್ತಾರೆ. ಇನ್ನೂ ಜಾಸ್ತಿ ಎಕ್ಸ್ಪ್ಲನೇಷನ್ ಅವ್ರ ಕಡೆಯಿಂದ ಏನು ಬರುತ್ತೆ ಅಂತ ನೋಡ್ಬೇಕಿತ್ತು. ಈಗ ಆಲ್ರೆಡಿ ಸುದೀಪ್ ಸರ್ ನನ್ನ ಪ್ರಕಾರ ಯಾಕೆ ಆ ಥರ ಹೇಳಿದ್ರು ಅಂತಂದರೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಸೊ ಸಾರಿ ಕೇಳಿದ್ದಾರೆ, ಹೋಗ್ಬಿಟ್ಟು ದೇವರ ಹತ್ರ ಎಲ್ಲ ಹತ್ಕೊಂಡು ಕರ್ಕೊಂಡು ಎಲ್ಲ ಮಾಡಿರೋದ್ರಿಂದ ಸೊ ಮೇ ಬಿ ಅದಕ್ಕೋಸ್ಕರ ಲೈಕ್ ಕ್ಷಮಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ ಪರ್ಟಿಕ್ಯುಲರ್ ಆಗಿ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಗೈಸ್ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ, ಅಲ್ಲಿವರೆಗೂ ಬಾಯ್.